ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶನ ಆಶೀರ್ವಾದ ಏನಿದೆ, ಮಾರ್ಗದರ್ಶನ ಏನಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ. ಸೊ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಥವಾ ಆಗಿದೆ, ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದಷ್ಟು ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಒಂದು ಸಿಚುವೇಶನ್ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಮತ್ತೆ ಏನೋ ಒಂದು ಕಹಿ ಸುದ್ದಿ, ಯಾರೋ ಇಲ್ಲ ಆದ್ರು ಅನ್ನುವಂಥ ಸುದ್ದಿನ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಕಣ್ಣಿನಲ್ಲಿ ಒಂದಷ್ಟು ಸಮಸ್ಯೆ ಇದ್ರೆ ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಖದಲ್ಲಿ ಸುಕ್ಕುಗಳು ಹೆಚ್ಚಾಗ್ತಾ ಇದೆ. ಮುಖದ ಸುಕ್ಕು ಅಂದ್ರೆ ಸ್ಕಿನ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ. ಸೊ ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಭೇಟಿಯಾಗಿದ ತಕ್ಷಣ ಅಥವಾ ನಿಮ್ಮನ್ನ ನೋಡಿದ ತಕ್ಷಣ ಕಾಲದಲ್ಲಿ ಕಾಲ ಆಗುವಂಥ ಒಂದಷ್ಟು ಆಸೆನ ಇಟ್ಕೊಂಡಿರಬಹುದು. ಬಟ್ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಯಾರನ್ನು ನೀವು ಭೇಟಿ ಆಗಕ್ಕೆ ಹೋದ್ರೆ ಅದು ಅವರ ಕೊನೆ ಭೇಟಿ ಆಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಯಾರಿಗೆ ಅಂತ. ಮೇ ಬಿ ಕೆಲವ್ರಿಗೆ ಇಟ್ಸ್ ಎ ಡಿಫ್ರೆಂಟ್ ಸಿಚುವೇಶನ್. ನಾವೆಲ್ಲರೂ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಇರ್ತೀವಿ. ಸೊ ಯಾರಿಗೆ ಯಾವ ಸಿಚುವೇಶನ್ ದಿ ಬೆಸ್ಟ್ ಇರುತ್ತೋ ಆ ಮುಖಾಂತರ ಅದನ್ನ ತಗೊಳ್ಳಿ. ಒಟ್ನಲ್ಲಿ ಯಾರೋ ಇಲ್ಲಿ ಯಾರನ್ನೋ ಭೇಟಿ ಮಾಡಕ್ ಹೋದಾಗ ಅವರ ಕೊನೆಯ ಭೇಟಿ ಇದಾಗಿರುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಎಂಡ್. ಈಗ ಎಮರ್ಜೆನ್ಸಿ ಆಗಿ ಏನು ನೆಗೆಟಿವಿಟಿ ಆಗಿದೆ, ನೀವು ಹೋಗಿ ಬರುವಂತ ಸ್ಥಳದಲ್ಲಿ ಇರಬಹುದು ಅಥವಾ ನಿಮ್ಮ ಜಾಗ ಜಮೀನಿನಲ್ಲಿ ಇರಬಹುದು, ಅದನ್ನ ನೀವು ತಕ್ಕೊಳ್ಬೇಕು, ತೆಗಿಬೇಕು. ಅದನ್ನ ಬಹಳ ಸತಿ ಎಚ್ಚರಿಕೆ ಕೊಟ್ಟರು ಕೂಡ ನೀವು ಅದನ್ನ ತಗೊಳ್ತಾ ಇಲ್ಲ. ಅದನ್ನ ನೀವು ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಅಲ್ಲಿ ಬ್ಲಡ್ ರಿಲೇಟೆಡ್ ಸಮಥಿಂಗ್ ಏನೋ ಮಾಡಿದ್ದಾರೆ, ಮಾಂಸ ಬ್ಲಡ್ ಈ ತರ ಏನೋ ಕಾಣಿಸ್ತಾ ಇದೆ. ಸೊ ಆ ಥರ ರಿಲೇಟೆಡ್ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿ ಅದನ್ನ ನೋಡ್ಕೊಳ್ಳಿ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬರೀ ರೆಸ್ಟ್ ಮಾಡೋದೇ ಆಯ್ತು. ಸೊ ಸ್ವಲ್ಪ ಕೆಲಸ ಕಾರ್ಯದ ಕಡೆ ಗಮನನ ಕೊಡಿ. ಯೂನಿವರ್ಸಿಗೆ ಸರೆಂಡರ್ ಮಾಡಿ, ಗಣೇಶನಿಗೆ ಸರೆಂಡರ್ ಮಾಡಿ. ನಿಮ್ಮ ಕೈಲಿ ಏನಾಗಲ್ವೋ ಅದು ಗಣೇಶ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಗಣಪತಿ ಬಪ್ಪ ಮೋರಿಯ. ಮುಂದಿನ ವಾರ ಈ ವರ್ಷದ ಗಣೇಶೋತ್ಸವ ನಡೀತಾ ಇರುತ್ತೆ. ಸೊ ಎಷ್ಟು ಬೇಗ ದಿನಗಳು ವಾರಗಳು ಉರುಳು ಹೋಗ್ತಾ ಇದೆ. ಸೊ ಹಾಗೇನೆ ಗಣೇಶ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಗೆ ಹಾಸ್ಪಿಟ್ಲು ಕಾಯಿಲೆ ಅನ್ನುವಂಥದ್ಕಿಂತ ಕೆಲವರಿಗೆ ಮಾತ್ರ ಹಾಸ್ಪಿಟ್ಲು ಸಮಸ್ಯೆಗಿಂತ ಪ್ರಯೋಗದ ಸಮಸ್ಯೆಯಿಂದ ಸುಸ್ತಾಗಿದ್ದೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದೂರ ಬರ ಪ್ರಯಾಣ ಬೇಡ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ನಿಮ್ಮ ಉಗುರುಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿ ಇದೆ ಇಲ್ಲಿ. ನಿಮ್ಮ ಉಗುರುಗಳು ಜೋಪಾನ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರ ಇಂಪಾರ್ಟೆಂಟ್ ಆಗಿ ಆಕ್ಟಿವೇಟ್ ಆಗ್ಬೇಕು ಅನ್ನುವಂಥದ್ದು. ಯಾರೋ ನಿಮ್ಮ ಹೃದಯ ಬಡಿತನ ನಿಲ್ಲಿಸುವಂತ ಪ್ರಯತ್ನನ ಏನು ರೀಸೆಂಟ್ ಆಗಿ ಮಾಡಿದ್ರು ಅವರಿಗೆ ತಕ್ಕ ಶಾಸ್ತಿ ಖಂಡಿತವಾಗ್ಲೂ ಆಗುತ್ತೆ. ಯಾವ ರೀತಿಯ ಪ್ರಯೋಗದ ಮುಖಾಂತರ ಅವರು ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅದೇ ಪ್ರಯೋಗ ಅವರ ಮನೆಯ ವ್ಯಕ್ತಿಗಳ ಮೇಲೆ ರಿವರ್ಸ್ ಹೋಗುತ್ತೆ. ಆಗ ಅವರಿಗೆ ಬುದ್ಧಿ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ನೀವು ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಗೇನ್ ಖುಷಿ ಕೊಡುತ್ತೋ, ನಿಮ್ಗೇನು ಮನ್ಸಿಗೆ ಮುದ ಕೊಡುತ್ತೋ, ನಿಮ್ಗೆ ಏನ್ ಇಷ್ಟ ಆಗುತ್ತೋ, ನಿಮ್ಗೆ ಏನು ಅದು ನೋಡಿದಾಗ ಅಥವಾ ಅಂಥ ಕೆಲಸ ಮಾಡಿದಾಗ ಜಾಯ್ಫುಲ್ ಅನ್ಸುತ್ತೋ ಅಂಥ ಕೆಲಸನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ. ಪ್ರಯಾಣ ಹೋದಾಗ ಬಿಸಿಲು ಮಳೆ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ಮರದ ಬುಡಗಳನ್ನ ಭದ್ರ ಮಾಡಿ ಅನ್ನುವಂಥದ್ದು ಇದೆ.
ಮರದ ಬುಡಗಳು ಏನಿರುತ್ತೆ ಅದನ್ನ ಭದ್ರವಾಗಿ ಮಾಡಿ ಗಟ್ಟಿಯಾಗಿ ನಿಲ್ಲೋ ಹಾಗೆ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ದೊಡ್ಡ ಮಳೆ ಬರೋದ್ರಲ್ಲಿ ಇದೆ, ಹೊರಗಡೆ ಹೋದಾಗ ಸ್ವಲ್ಪ ಛತ್ರಿ ಗಿತ್ರಿ ತಗೊಂಡು ಹೋಗಿ. ಜೊತೆಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ತಗೊಂಬರಕ್ ಹೋಗಿ ನೀವೇ ಯಾರಿಗೂ ಬ್ಲೆಸ್ಸಿಂಗ್ಸ್ ಕೊಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶ ನಿಮ್ಮೆಲ್ಲ ವಿಶ್ನ ಫುಲ್ಫಿಲ್ ಮಾಡ್ತಾರೆ, ನಿಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸ್ತಾರೆ. ನೀವೇನ್ ಅನ್ಕೊಂಡಿದಿರೋ ಎಲ್ಲವೂ ಕೂಡ ಆಗತ್ತೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ಆಶೀರ್ವಾದ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮಷ್ಟು ಆಶೀರ್ವಾದ ಪಡೆದಿರೋರು ಮೇ ಬಿ ಭೂಮಿ ಮೇಲೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನೀವೇ ಒಂದ್ಸತಿ ನಿಮ್ಮ ಲೈಫನ್ನ ಹಿಂತಿರುಗಿ ನೋಡಿದಾಗ ಎಷ್ಟು ಸಮಸ್ಯೆಗಳಿಂದ ನೀವು ಪರಿಹಾರ ಅಂದ್ರೆ ಯಾರಿಂದನೂ ಪರಿಹಾರ ಬಯಸ್ತೀರಾನೆ ಎಷ್ಟೊಂದು ಪರಿಹಾರಗಳು ಆಗಿದೆ, ಎಷ್ಟೊಂದು ಆಶೀರ್ವಾದಗಳು ಸಿಕ್ಕಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಏನು ಒಂದು ದೇವತಾ ಕಾರ್ಯದ ನಿಮಿತ್ತ ಹೋಗ್ತೀರಾ, ಅದರಿಂದ ನಂಗೆ ಆಶೀರ್ವಾದ ಸಿಗುತ್ತಾ, ನಾನು ಅನ್ಕೊಂಡಿರೋದು ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಎಸ್ ಆಗತ್ತೆ. ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನೆಲ್ಲ ಗಣೇಶ ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ, ಫುಲ್ಫಿಲ್ಮೆಂಟ್. ಸೊ ನಿಮ್ಮ ಮುಗ್ಧ ಭಕ್ತಿಯ ಶಕ್ತಿ ಎಷ್ಟಿದೆ ಅಂತ ಜಗತ್ತಿಗೆ ಒಮ್ಮೆ ತೋರಿಸಿ. ನೀವೇನು ದೊಡ್ಡದಾಗಿ ಗಣೇಶನಿಗೆ ಕೊಡುಗೆ ಕೊಡೋದು ಬೇಕಾಗಿಲ್ಲ. ಗಣಪತಿ ಬಪ್ಪ ಮೋರಿಯ ಅಂತ ಒಮ್ಮೆ ನೀವು ಮನಸ್ಫೂರ್ತಿಯಾಗಿ ಮನಸ ಸ್ಮರಾಮಿ ಶಿರಸ ಮನಸ ಸ್ಮರಾಮಿ ಶಿರಸ ನಮಾಮಿ ಅಂತ ನೀವು ಹೇಳ್ಕೊಂಡ್ರೆ ಸಾಕು, ಗಣೇಶ ಅಲ್ಲೇ ಒಲಿದು ಬರ್ತಾನೆ. ಸೊ ಗಣೇಶನಿಗೆ ನೀವು ಫಲ ಪುಷ್ಪನ ನೈವೇದ್ಯ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಜೊತೆಗೆ ದೇವರ ಪ್ರಸಾದನ ಹಂಚಿ ಅಥವಾ ತಿನ್ನಿ ಎನ್ನುವಂಥದ್ದು ಇದೆ. ಸೊ ಇದನ್ನ ವ್ಯರ್ಥ ಮಾಡಬೇಡಿ, ತಿನ್ನಿ ಎನ್ನುವಂಥದ್ದು. ಪ್ರಸಾದನ ದೇವರಿಗೆ ಇಟ್ಟಿರ್ತೀರ, ನಾನಾ ಕಾರಣ ಇರಬಹುದು, ಅದನ್ನ ಹಾಗೆ ವೇಸ್ಟ್ ಮಾಡ್ತಾ ಇದ್ದೀರಾ, ವೇಸ್ಟ್ ಮಾಡಬೇಡಿ. ಅದನ್ನ ನೀವು ಸ್ವೀಕಾರ ಮಾಡಿ, ಇಲ್ಲ ಬೇರೆ ಯಾರಿಗಾದ್ರೂ ಮಕ್ಕಳಿಗೆ ಕೊಡಿ ತಿನ್ನೋದಕ್ಕೆ ಅನ್ನುವಂಥದ್ದು ಇದೆ. ರೂಟ್ ಚಕ್ರ ಸ್ವಲ್ಪ ಯಾರಿಗೋ ಪ್ರಾಬ್ಲಮ್ ಆಗ್ತಾ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಅಥವಾ ಬ್ಲೀಡಿಂಗ್ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಎಸ್ಪೆಷಲಿ ಏನ್ ಪ್ರಯೋಗ ಆಗಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಕುಂಡಲಿನಿ ಶಕ್ತಿ ರೈಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಹಾರ್ಟ್ ಚಕ್ರ, ರೂಟ್ ಚಕ್ರ ಮತ್ತೆ ಮಣಿಪುರ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಗ್ರೋತ್ ಬರೋದ್ರಲ್ಲಿ ಇದೆ, ರಿಲೇಶನ್ಶಿಪ್ ಅಲ್ಲೂ ಗ್ರೋತ್ ಬರೋದ್ರಲ್ಲಿ ಇದೆ. ಜೊತೆಗೆ ಪ್ರೆಗ್ನೆನ್ಸಿ ಕೂಡ ಕೆಲವರಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಕೂಲ್ ಆಗಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರಿ ಅನ್ನುವಂಥದ್ದು ಇದೆ. ಎಲ್ಲದರ ಮಧ್ಯೆ ಆಧ್ಯಾತ್ಮಿಕ ಮಾರ್ಗನ ಮರಿಬೇಡಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ನೀವು ಮಾಡ್ತಾ ಇರಿ, ದಿನಾಗ್ಲೂ ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವೇನು ಈಗ ಪೂಜೆ ಮಾಡಿಸಿದ್ರಿ ಅದು ನಿಮ್ಗೆ ಯಶಸ್ಸು ತಂದಿದೆ, ಅನ್ನುವಂಥದ್ದು ಇದೆ. ಅದರ ಫಲ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರಬಹುದು, ಹೊಸ ವಿನ್ನಿಂಗ್ ಮೂವ್ಮೆಂಟ್ ಬರಬಹುದು, ಹೊಸ ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇರಬಹುದು. ಎಲ್ಲವೂ ಒಂದು ನ್ಯೂ ಬಿಗಿನಿಂಗ್ ನ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಯಾರೋ ಉಂಗುರ ತಗೊಳ್ಳುವಂತ ಸಾಧ್ಯತೆ ಇದೆ, ಪರ್ಲ್ ವಿತ್ ಎಮ್ರಲ್ಡ್ ಸ್ಟೋನ್ ಇರೋವಂಥದ್ದು. ಸೊ ಬಹಳಷ್ಟು ನಿರ್ಧಾರಗಳನ್ನ ತಗೊಳ್ದಿರಾ ಹಾಗೆ ಇರ್ತೀರಾ ಅನ್ಸುತ್ತೆ. ಈ ತಿಂಗಳು 31ನೇ ತಾರೀಕು ಅಷ್ಟರಲ್ಲಿ ಏನೋ ಪ್ರಮುಖವಾದಂಥ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಯಾಕೆ ಅಂದ್ರೆ ಆ ಒಂದು ನಿರ್ಧಾರ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಬಿಗಿನಿಂಗ್ ಅನ್ನ ತಂದು ಕೊಡುತ್ತೆ. ಎಷ್ಟು ಒಳ್ಳೆ ನಿರ್ಧಾರ ತಗೊಳ್ತಿರೋ ಅಷ್ಟು ಶತ್ರುಗಳಿಗೆ ಒಂದು ಚಾಟಿ ಏಟಿನ ರುಚಿನ ತೋರಿಸ್ಬೇಕಾಗಿದೆ, ತೋರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲಿವರೆಗೂ ಇನ್ನೊಬ್ರು ಮಾತನ್ನ ಕೇಳ್ತಾ ಇರ್ತಿರೋ ಅಥವಾ ಒಳ್ಳೇದು
ಕೆಟ್ಟದ್ದು ಯಾವುದು ಅಂತ ನಿರ್ಧಾರ ಮಾಡೋಕ್ಕಾಗ್ದಿರಾ ಬರೀ ನಿಮ್ಮ ಹಿತಶತ್ರುಗಳ ಮಾತು ಕೇಳ್ಕೊಂಡೆ ನೀವು ಮುಂದುವರಿತಿರೋ ಅಲ್ಲಿವರೆಗೂ ನಿಮ್ಗೆ ಈ ಒಂದು ಸಮಸ್ಯೆ ಇದ್ದಿದ್ದೆ. ದೈವಾರಾಧನೆ ಮಾಡ್ದಿರಾ, ದೈವದ ನಿರ್ಣಯನ ನೀವು ಕೇಳ್ದಿರಾ ಅಥವಾ ದೈವದ ಒಂದು ಮಾರ್ಗದರ್ಶನನ ಪಡೆದಿರಾ ಯಾವ ಕೆಲಸನೂ ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ನ್ಯೂ ಬಿಗಿನಿಂಗ್, ಡಿಸಿಷನ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಎಲ್ಲವೂ ಕೂಡ ಅದನ್ನೇ ಹೇಳ್ತಾ ಇದೆ. ದೈವದ ಒಂದು ಮಾರ್ಗದರ್ಶನ ಇಲ್ದಿರ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಅನ್ನುವಂಥದ್ದು. ನಿಮ್ಗೆ ಪ್ರೊಟೆಕ್ಷನ್ ಇದೆ, ನೀವೆಲ್ಲೋ ಹೋಗಿ ಬರ್ಬೇಕು ಅನ್ಕೊಂಡಿರ್ಬಹುದು, ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಯಾರೋ ಮಕ್ಕಳಿಗೆ ಅಕ್ಷರಾಭ್ಯಾಸ ಹೊಸ ಸ್ಕೂಲಿಗೆ ಸೇರಿಸುವಂಥದ್ದು ಕೂಡ ಇದೆ, ಒಳ್ಳೇದಾಗತ್ತೆ, ಸೇರಿಸಿ ಅನ್ನುವಂಥದ್ದು ಇದೆ. ಕೆಪಾಸಿಟಿ ಆಫ್ ಲವ್, ಸೊ ಪ್ರೀತಿಗೆ ತುಂಬಾ ಶಕ್ತಿ ಇದೆ, ಪ್ರೀತಿ ಅಗಾಧವಾಗಿ ಇದೆ. ಸೊ ಹಾಗಾಗಿ ಈ ಅಗಾಧವಾದಂಥ ಪ್ರೀತಿನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಊಟನ ಪರಿಶುದ್ಧವಾಗಿ ಕೊಡಿ, ಶುದ್ಧತೆಯ ಆಹಾರನಷ್ಟೇ ಸ್ವೀಕಾರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಶತ್ರು ನಿಗ್ರಹ ಇಂಪಾರ್ಟೆಂಟ್ ಇದೆ, ತುಂಬಾ ನೆಗೆಟಿವಿಟಿ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಈಗ ಬೆನಕನ ಅಮಾವಾಸ್ಯೆ ಇದೆ, ಮತ್ತೆ ನೆಕ್ಸ್ಟ್ ಮಂತ್ ಗ್ರಹಣದ್ದು. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಗೇನು ಗೈಡೆನ್ಸ್ ಇದೆ ನೋಡುವ. ಮೊದಲನೇದು, ಎರಡನೇದು, ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ನಿಮ್ಮ ತೂಕನ ಇಳಿಸೋದಕ್ಕೆ ನೀವು ಒಪ್ಪಿಗೆನ ಪಡ್ಕೊಳ್ಳಿ. ಎಸ್ಪೆಷಲಿ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಚ್ಚು ಸಿಹಿ ಪದಾರ್ಥನ ಕಮ್ಮಿ ಮಾಡಿಕೊಂಡು ಹಣ್ಣುಗಳನ್ನ ತಿನ್ನಿ, ಇದರಿಂದ ನಿಮಗೆ ಆರೋಗ್ಯದಲ್ಲಿ ಬೆನಿಫಿಟ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದ ಪಡ್ಕೊಂಡಿದ್ದೆ ಆದರೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಮೊದಲನೇದು ಹೀಲಿಂಗ್ ಬೇಕಾಗಿದೆ ನಿಮ್ಗೆ, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ, ಅನ್ನಪೂರ್ಣೇಶ್ವರಿಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಾ ಅಂತ ಇದೆ. ಸೊ ಎಸ್, ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಯಾರೋ ನಿಮ್ಮನ್ನ ಭೇಟಿ ಆಗೋದಕ್ಕೆ ಬರ್ತಾ ಇದ್ದಾರೆ, ಜೊತೆಗೆ ನೀವು ಕೂಡ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಶಿವಲಿಂಗಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ಬರ್ತಾ ಇದೆ. ರಿಲ್ಯಾಕ್ಸ್ ಮಾಡಿ, ಆರೋಗ್ಯದ ಕಡೆ ಗಮನನ ಕೊಡಿ. ಸೊ ನಿಮಗೆ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಬರ್ತಿದೆ, ಜೊತೆಗೆ ಆರೋಗ್ಯದ ಕಡೆ ಕೂಡ ಗಮನನ ಕೊಡಿ, ಜೊತೆಗೆ ನಿಮಗೆ ಆಶೀರ್ವಾದ ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.